ಏನೋ ಬೊಗಳ್ತಿದ್ಯಾ? ನನಗೆ ನಮ್ಮ ಸ್ವಪ್ನ ಹೇಗೋ ಗಂಗಾ ಕೂಡ ಹಾಗೆ. ಮತ್ತೆ ನೀಟಾಗಿ ಫ್ರೇಮ್ ಹಾಕ್ಸಿ ಇಲ್ಲಿ ಹಾಕ್ತೀನಿ. ಇವ್ರ ಕ್ಯಾರೆಕ್ಟರ್ ಇದಲ್ವಲ್ಲ. ಏನೋ ನಡೀತಿದೆ. ಏನ್ ನಡೀತಿದೆ? ನಾಣಿ, ನೀನಿನ್ನು ಮನೆಗೆ ಹೋಗಿಲ್ವಾ? ನಿಮ್ಗಿನ್ನು ನಿದ್ರೆ ಬರ್ಲಿಲ್ವಾ ಅಜ್ಜಿ? ನಿದ್ದೆ ಬರ್ತಾ ಇಲ್ಲ ನಾಣಿ. ನನಗೆ ಹಿಂಸೆ ಕೊಡದೆ ನಿಮ್ಗೆ ಹೇಗ್ ನಿದ್ದೆ ಬರುತ್ತೆ ಹೇಳಿ? ಏನ್ ಹೇಳ್ತಾ ಇದೀಯ ನಾಣಿ? ಅಯ್ಯ ಏನಿಲ್ಲ, ಅಲ್ಲಿ ನೋಡಿ ದಿವ್ಯ ಬರ್ತಿದ್ದಾಳೆ. ಜ್ವರ ಕಡಿಮೆ ಆಯ್ತಾ ದಿವ್ಯಾ? ಯಾಕಮ್ಮ ಇಲ್ಲಿಗೆ ಬಂದೆ? ಸುಮ್ಮನೆ ಅಜ್ಜಿ. ನೀವ್ ಹೇಳಿದ್ ನಿಜನೇ ಅಜ್ಜಿ. ದಿವ್ಯಗೆ ಭಯದಿಂದನೇ ಜ್ವರ ಬಂದಿತ್ತು. ಆ ಭಯ ಕಡಿಮೆ ಆದ್ಮೇಲೆ ಜ್ವರ ಹೋಗಿದೆ. ನಾನು ಹೇಳಿದ್ನಲ್ಲ ದಿವ್ಯಾ, ಇಲ್ಲಿ ನಿಮ್ಮಮ್ಮನ ಫೋಟೋ ಇಲ್ಲ ಅಂತ. ಆದ್ರೆ ಆಗ್ಲೇ ಇತ್ತಲ್ವಾ? ಇಲ್ಲ, ಅದೆಲ್ಲ ನಿನ್ ಭ್ರಮೆ. ಇಲ್ದಿರೋ ಫೋಟೋನ ಇರೋ ಆಗ ಊಹಿಸ್ಕೊಂಡೆ ಅಷ್ಟೇ. ಮಕ್ಳಿಗೆ ಯಾವ ತರ ಜ್ವರ ಬರುತ್ತೆ, ಅದನ್ನ ಹೇಗ್ ಕಡಿಮೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ದೆ ನೀನ್ ಹೇಗ್ ತಂದೆ ಅದೇ? ಈ ನಾಣಿ ಹೀಗೆ ಅಜ್ಜಿ. ಮೇಡಮ್, ನನ್ನ ಮಗನ ಹೊಗಳೋದಕ್ಕೆ ನೀವು ನನಗೆ ಬೈಬೇಕಾಗಿರೋ ಅವಶ್ಯಕತೆ ಇಲ್ಲ. ದಿವ್ಯಗೆ ಜ್ವರ ಕಡಿಮೆ ಆಗಿದ್ದಕ್ಕೆ ಮನೆ ಕರ್ಕೊಂಡು ಹೋಗ್ತಿದ್ದೀನಿ. ದಿವ್ಯನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ ಅತ್ಗೆ? ಯಾವಾಗ್ಲೂ ರೂಮಲ್ಲೇ ಇದ್ರೆ ಏನ್ ತೋಚುತ್ತೆ ಅದ್ಗೆ? ಆ ಕಡೆ ಈ ಕಡೆ ಓಡಾಡ್ಲಿ ಅಂತ. ದಿವ್ಯಾ, ಮನೆಗೆ ಹೋಗೋಣವಾ? ಬುದ್ಧಿ ಇದೆಯಾ ನಿನ್ಗೆ? ತಲೆಯಲ್ಲಿ ಮೆದ್ಲಿದ್ಯಾ? ಯಾರಿಗೆ? ನಾಣಿಗೆ. ಚಿಕ್ಕ ಹುಡ್ಗಿನ ಹೊತ್ತಲ್ಲಿ ಮನೆ ಕರ್ಕೊಂಡು ಹೋಗ್ತೀನಿ ಅಂತೀಯಲ್ಲ, ಯಾವಾಗ ಏನ್ ಮಾಡ್ಬೇಕು ನೀನು ಗೊತ್ತಾಗಲ್ವಾ? ನಿನಗೆ ಸುಮ್ನೆ ಸಂಬಳ ಕೊಟ್ಟು ನೋಡ್ಕೋತಿದೀವಿ ನಾಣಿ. ನಿನ್ನಿಂದ ಏನೂ ಪ್ರಯೋಜನ ಇಲ್ಲ. ಮನೇಲಿ ಆ ಮೀನಾಕ್ಷಿ ನಿನ್ ಜೊತೆ ಹೇಗೆ ಎಕ್ತಿದ್ದಾಳೋ. ಕಲ್ಪನಾ, ದಿವ್ಯನ ಮೇಲ್ಗಡೆ ಕರ್ಕೊಂಡು ಹೋಗು. ಈ ನಾಣಿ ಹತ್ರ ಬಿಡ್ಲೇಬೇಡ. ನಾವು ಮೇಲ್ಗಡೆ ಹೋಗಿ ನಿದ್ದೆ ಮಾಡೋಣ. ಬಾ ಬಂಗಾರ, ಬಾ. ಚಂದ್ರಿಕಾ ಅವರೇ, ನೀವು ಗಮನಿಸ್ತಾ ಇದ್ದೀರಾ ನಿಮ್ಮ ಅಜ್ಜಿ ಅತ್ತಿಗೆ ನನಗೆ ಏನೇನು ಹೇಳ್ತಿದ್ದಾರೆ ಅಂತ? ಅಷ್ಟಕ್ಕೂ ಇದು ನಿಮ್ಗೆ ನ್ಯಾಯ ಅನ್ನಿಸ್ತಿದ್ಯಾ? ಹೋಗೋ ನಾಣಿ, ನನ್ ಟೆನ್ಷನ್ ಅಲ್ಲಿ ನಾನಿದ್ದೀನಿ. ನೀನ್ ನೋ ಬಗ್ಗೆ ಯೋಚನೆ ಮಾಡಕ್ ನಂಗೆ ತಾಳ್ಮೆ ಇಲ್ಲ. ಟೆನ್ಷನ್ ಅಲ್ಲಿ ಇದ್ದೀರಾ? ಏನಾಯ್ತು? ಹೌದು, ಬೆಳಗಿಂದ ರಾಮಕೃಷ್ಣ ಅವರು ಹೊರಗಡೆನೆ ಬಂದಿಲ್ಲ, ಹೊಚ್ಕೊಂಡೇ ಮಲಗಿದ್ದಾರೆ. ಅಥವಾ ನೋಡ್ಬಾರ್ದು ಏನಾದ್ರೂ ನೋಡಿದ್ರಾ? ನಮ್ ಬಗ್ಗೆ ನಿನ್ಗೆ ಯಾಕೋ? ನಿನ್ ಕೆಲ್ಸ ನೀನ್ ನೋಡ್ಕೋ. ಇಲ್ಲ ಅಂದ್ರೆ ನಮ್ಮ ಅಜ್ಜಿ ಅತ್ಕೆ ತರ ನಾನು ಕೂಡ ನಿಂಗೆ ಬೈಬೇಕಾಗತ್ತೆ. ಎಲ್ರು ನನಗೆ ಬೈಯೋರೇ ಆಗೋದ್ರು. ಸಾರ್ ಏನೋ ಇನ್ನೂ ಮನೆಗೆ ಬಂದಿಲ್ಲ. ಇವ್ರು ನೋಡಿದ್ರೆ ದಿವ್ಯನ ಕಳ್ಸಲ್ಲ ಅಂತಿದ್ದಾರೆ. ದಿವ್ಯ ಇಲ್ದೆ ಮನೆಗೆ ಹೋದ್ರೆ ಆ ಅಭಿ ಏನಂತನೋ ಏನೋ. ಹೋಗ್ಲಿಲ್ಲ ಅಂದ್ರೆ ಮೀನಾಕ್ಷಿ ಫೋನ್ ಮಾಡಿ ಸಾಯಿಸ್ತಾಳೆ. ತಪ್ಪಲ್ಲ. ಏನೋ ನನ್ನ ಕರ್ಮ, ನನ್ನ ಮನೆಗೆ ನಾನೇ ಕದ್ದು ಮುಚ್ಚಿ ಬರಂಗಾಗೋಯ್ತು. ಗೇಟ್ ಕ್ಲೋಸ್ ಆಗಿದೆ, ಲೈಟ್ ಆಫ್ ಅಲ್ಲಿದೆ, ಮನೆ ಸೈಲೆಂಟ್ ಅಲ್ಲಿದೆ. ಅಂದ್ರೆ ಅಭಿ ನಿದ್ದೆ ಮಾಡಿರ್ತಾನೆ.
ಯಾವುದಕ್ಕೂ ಒಳ್ಳೇದು. ಗೇಟ್ ತೆಗೆದ್ರೆ ಶಬ್ದ ಬರ್ಬೋದು. ಸೈಲೆಂಟಾಗಿ ಹತ್ತಿ ಇಳಿತೀನಿ. ಸೌಂಡ್ ಮಾಡ್ಬಿಡ್ವೆ. ಮೀನಾಕ್ಷಿ, ಮೀನಾಕ್ಷಿ ನಿದ್ದೆ ಮಾಡಿರ್ತಾಳೆ. ಮೀನಾಕ್ಷಿ, ಬಾಗ್ಲು ತೆಗ್ದೇ ಇದೆ ಅಂದಂಗಾಯ್ತು. ಹಾ, ಮೀನಾಕ್ಷಿ ಒಳ್ಳೆ ಕೆಲಸನೇ ಮಾಡಿದಾಳೆ. ಏನೇ ಮೀನಾಕ್ಷಿ, ಆ ಅಭಿ ನಿದ್ದೆ ಮಾಡ್ತಿದ್ದಾಗೆ ನನಗೆ ಫೋನ್ ಮಾಡು ಅಂತ ಹೇಳಿದ್ನಲ್ವಾ, ಯಾಕೆ ಮಾಡ್ಲಿಲ್ಲ? ಅವನು ಎಚ್ಚರಾಗಿರ್ತಾನೆ ಅಂತ ಎಷ್ಟು ಭಯಪಟ್ಟಿದೆ ಗೊತ್ತಾ? ಆದ್ರೂ ಇಷ್ಟು ಚಿಕ್ಕ ವಿಷಯನ ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ ಹೇಗೆ? ಏನೇ ಎಲ್ಲೋ ನೋಡ್ತಿದ್ಯಾ? ನೀವಲ್ಲಿ ನೋಡಿ ಅಪ್ಪ. ಅಭಿಯಾಗಿ ಇದ್ದಾನಲ್ಲಿ. ಅಭಿನಯ ಅಪ್ಪ. ನೀನಿನ್ನೂ ಮಲಗಿಲ್ವಾ ಅಭಿ? ಏನೇ ಮೀನಾಕ್ಷಿ, ಅಭಿ ಎಚ್ಚರವಾಗಿ ಇಲ್ಲೇ ಇದ್ದಾನೆ ಅಂತ ನನಗೆ ಯಾಕೆ ಹೇಳಲಿಲ್ಲ? ಇವಾಗ ಅಭಿಗ್ ನಾನು ಏನ್ ಹೇಳಲಿ? ಏನೂ ಹೇಳ್ಬೇಕಾಗಿಲ್ಲ ಅಪ್ಪ. ನೀವಾಗ್ಲೇ ಫೋನಲ್ಲಿ ಹೇಳಿದ್ದೀನ, ಅಭಿ ಆಗ್ಲೇ ಕೇಳಿಸ್ಕೊಂಡ. ಹೆಂಗ್ ಕೇಳಿಸ್ಕೊಂಡ? ಸ್ಪೀಕರ್ ಅಲ್ಲಿ. ಏನು ಸ್ಪೀಕರ್ ಹಾಕಿ ಮಾತಾಡಿದ್ರಾ? ಇಂಟ್ ಕೊಡ್ಬೇಕಲ್ವೇನೆ? ಹೇಳ್ದೆ ಅಲ್ವಾ ರೀ? ಅದು ಅಕ್ಷರ ಅನ್ಕೊಂಡೆ ಕಣೆ, ಅಭಿ ಕೇಳಿಸ್ಕೊತಿದ್ದಾನೆ ಅನ್ಕೊಳ್ಳಿಲ್ಲ. ನಾನು ಇಂಟ್ ಕೊಟ್ನಲ್ಲ ಅಪ್ಪ. ಹಿಂಟ್ ಕೊಟ್ಟ ಮನೆಗ್ ಬಾ ಅಂತ ಸಿಕ್ಕಾಕ್ಸ್ದೆ ಅಲ್ವೇನೋ? ದಿವ್ಯಾ ಎಲ್ಲಿ ಅಂಕಲ್? ದಿವ್ಯಾ, ದಿವ್ಯಾ ಕೇಳ್ತಿದ್ದಾನಲ್ಲಪ್ಪ, ಹೇಳಿ. ದಿವ್ಯಾನ ಏನಕ್ಕೆ ಕರ್ಕೊಂಬಂದಿಲ್ಲ? ಬನ್ನಿ ಹೋಗಿ ದಿವ್ಯಾನ್ ಕರ್ಕೊಂಬರೋಣ. ಈಗ್ಲ ಕತ್ತಿಸ್ಕಿ ಸಾಯಿಸ್ಬಿಡ್ತಾರೆ. ಮೀನಾಕ್ಷಿ ಹಂಗ್ ಕಣ್ ಬಿಡ್ಕೊಂಡು ನೋಡ್ತಿದ್ಯಲೇ, ಹೇಳು. ಪುಟ್ಟ ಅಭಿ, ಇವಾಗ ತುಂಬಾ ಲೇಟ್ ಆಗಿದೆ ಅಲ್ವಾ? ಅಮ್ಮ ಕೂಡ ಬೇಡ ಅಂದಿದ್ದಾಳೆ ಅಲ್ವಾ? ದಿವ್ಯಾನ ಅಂಕಲ್ಲು ನಾಳೆ ಕರ್ಕೊಂಡ್ ಬರ್ತಾರೆ ಬಿಡು. ಹೌದಬ್ಬಿ, ನಾಳೆ ನಾವಿಬ್ರು ಹೋಗಿ ದಿವ್ಯಾನ ಕರ್ಕೊಂಡು ಬರೋಣ. ಅಗತ್ಯ ಇಲ್ಲ, ನಾಳೆ ನಾನೇ ಕರ್ಕೊಂಬರ್ತೀನಿ. ಆದರೆ ಮತ್ತೆ ರಿಪೀಟ್ ಆದರೆ ನಾವು ನಿಮ್ಮ ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋಗ್ತೀವಿ. ಅಂತ ಕೆಲಸ ಮಾಡಬೇಡಪ್ಪ ತಂದೆ. ನೀವು ರಿಪೀಟ್ ಮಾಡಿದ್ರೆ ಅದೇ ನಡೆಯುತ್ತೆ. ಇಟ್ಸ್ ವಾರ್ನಿಂಗ್. ಅಪ್ಪ ಅಪ್ಪ, ವಾರ್ನಿಂಗ್ ಕೇಳಿಸ್ತಾ? ನೀನ್ ಬಾಯಿ ಮುಚ್ಚು, ಇದೆಲ್ಲ ನಿನ್ನಿಂದಾನೆ. ಬನ್ನಿ ಅಪ್ಪ ಬನ್ನಿ ಅಪ್ಪ ಅಂತ ಮನೆ ಕರ್ಸಿ ಅಭಿ ಹತ್ರ ನನಗೆ ಬಯಸ್ದೆ. ಆದ್ರೂ ಚಿಕ್ಕ ಹುಡುಗಂಗ್ ನೀವ್ಯಾಕ್ರಿ ಭಯ ಪಡ್ಕೋಬೇಕು? ಚಿಕ್ಕವನ ಅವನು. ನಮ್ ಜೈ ಸಾರ್ ಜೆರಾಕ್ಸ್ ಕಾಪಿ ತರನೇ ಇದ್ದಾನೆ. ಇವನಿಗೆ ನಮ್ ಜೈ ಸಾರ್ ಕೂಡ ಶೇಕ್ ಆಗ್ತಾರೆ. ನಿಜಾನೇ ರೀ, ಅಭಿನ ನೋಡಿದ್ರೆ ನನ್ಗೂ ಭಯ ಆಗುತ್ತೆ. ಇವಾಗ ಹೇಳಿ ಅಪ್ಪ, ನಿಮ್ಗೆ ಅಭಿ ಅಂತ ಮಗ ಬೇಕಾ, ನಂತರ ಮಗ ಬೇಕಾ? ಮೊದಲೇ ನಾನು ಟೆನ್ಷನ್ ನಲ್ಲಿದ್ರೆ ನಿನ್ನ ಡಬ್ಬ ಚಾಯ್ಸ್ ಏನೋ? ಹೋಗಿ ಮಲ್ಕೋ, ಹೋಗಿ ನಿದ್ದೆ ಮಾಡು. ನಾನ್ ನಿದ್ದೆ ಮಾಡ್ತೀನಿ, ನಿಮ್ ನಿದ್ದೆ ಮಾಡಕ್ಕ ಅಲ್ಲ. ಅಭಿ ಕನ್ಸಲ್ ಬರ್ತದೆ. ಕೇಶವ ಅಪ್ಪ,
ನಿತ್ಯ, ಏನು ಅಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಜೈ ಬಗ್ಗೆನಾ? ನೋ ಮಾಮ್. ವಾಟ್? ಜೈ ಬಗ್ಗೆ ಅಲ್ವಾ? ಯಾಕಷ್ಟು ಆಶ್ಚರ್ಯ ಪಡ್ತಿದ್ಯಾ? ನೀನ್ ಯೋಚನೆ ಮಾಡೋದಕ್ಕೆ ಜೈ ಬಿಟ್ರೆ ಬೇರೆ ಏನ್ ವಿಷಯ ಇದೆ ಅಂತ. ಕಮ್ ಆನ್ ಮಾಮ್. ಅಕ್ಕ ಸಾಯೋಕ್ಕೂ ಮುಂಚೆನೆ ಮದ್ವೆ ಆಗ್ಬೋದು ಅಂದ್ಕೊಂಡೆ. ಇವಾಗ ಜೈನ ಮದ್ವೆ ಮಾಡ್ಕೊ ಅಂತ ನೀನ್ ಫೋರ್ಸ್ ಮಾಡ್ತಿದ್ಯಾ ಬಿಟ್ರೆ ನನಗಂತ ಇಂಟ್ರೆಸ್ಟ್ ಏನೂ ಇಲ್ಲ. ನೋ ನಿತ್ಯ, ಜೈ ಮೇಲೆ ಆಸೆನ ಬಿಡ್ಬೇಡ. ನಿಮ್ಮಿಬ್ರು ಮದ್ವೆ ಮಾಡೋ ಜವಾಬ್ದಾರಿ ನಂದು. ಪುವರ್ ಮಾಮ್, ನೀನು ಹೀಗೆ ಹೇಳಬೇಕು ಅಂತಾನೆ ನಾನು ಹಾಗೆ ಆಕ್ಟ್ ಮಾಡ್ತಿರೋದು. ಸರಿ, ಜೈ ಬಗ್ಗೆ ಅಲ್ದೆ ನೀನ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನನಗೊಂದು ಕನ್ಫ್ಯೂಷನ್ ಇದೆ, ನೀನು ಕ್ಲಿಯರ್ ಮಾಡ್ತೀಯ ಮಾಮ್? ಯಾವ ವಿಷಯ ಹೇಳು. ನಾನು ಚೇಂಜ್ ಆಗೋಕ್ಕೂ ಮುಂಚೆ ಆದ್ಮೇಲೆ ಚಂದ್ರಿಕಾ ಆಂಟಿ ರಾಮಕೃಷ್ಣ ಅಂಕಲ್ ನನ್ನ ಜೊತೆನೇ ಇದ್ದಾರೆ. ಒಳ್ಳೇದು ಕೆಟ್ಟದ್ದು ಶೇರ್ ಮಾಡ್ಕೊಂಡಿದ್ದಾರೆ. ಬಟ್ ಇವತ್ತು ಅವ್ರ ಬಿಹೇವಿಯರ್ ಅಲ್ಲಿ ಏನೋ ಚೇಂಜಸ್ ಕಾಣಿಸ್ತಿದೆ. ನನ್ನ ನೋಡಿ ಭಯ ಪಡ್ತಿದ್ದಾರೆ. ಸೆಕೆಂಡ್ ಥಿಂಗ್, ಜೈ ಪ್ಯಾಂಪರ್ ಮಾಡ್ತಿರೋ ಹುಡುಗಿ ನನ್ನ ನೋಡ್ತಿದ್ದಾಗೇನೆ ಎಕ್ಸೈಟ್ ಆದ್ಲು. ಯಾಕಾದ್ಲೋ ಗೊತ್ತಿಲ್ಲ. ಥರ್ಡ್ ಥಿಂಗ್, ಇದೇನ್ ಟ್ವಿಸ್ಟೋ ಏನೋ, ಜೈ ಮನೆಗೆ ಹೋಗಿದ್ದ ಹುಡುಗಿ ತಾತಂಗೆ ಆ ಮನೇಲಿರೋ ಫೋಟೋ ನೋಡಿ ಪ್ಯಾರಲಿಸಿಸ್ ಬಂತು. ಹಾಸ್ಪಿಟಲ್ ಅಲ್ಲಿರೋ ಅವ್ರನ್ನ ನೋಡೋದಕ್ಕೆ ಹೋದ್ರೆ ನನ್ನ ನೋಡಿ ಏನೋ ಹೇಳಬೇಕು ಅಂತ ಅವರು ಟ್ರೈ ಮಾಡಿದ್ರು. ಅವರು ಏನ್ ಹೇಳಬೇಕು ಅಂದ್ಕೊಂಡ್ರೋ ಗೊತ್ತಿಲ್ಲ. ಈ ಮೂರು ವಿಷಯಗಳು ಅವಾಗಿಂದ ನನ್ನ ಡಿಸ್ಟರ್ಬ್ ಮಾಡ್ತಿದ್ದೆ ಮಾಮ್. ಎಷ್ಟೇ ಥಿಂಕ್ ಮಾಡ್ತಿದ್ರು ಆನ್ಸರ್ ಸಿಗ್ತಿಲ್ಲ. ಸಿಂಪಲ್ ನಿತ್ಯ, ಯಾವಾಗಲೂ ನಿನ್ ಜೊತೆ ಕ್ಲೋಸ್ ಆಗಿರೋ ಚಂದ್ರಿಕಾ ರಾಮಕೃಷ್ಣ ಇವತ್ತು ನಿನ್ನ ನೋಡಿ ಭಯ ಪಡ್ತಿದ್ದಾರೆ ಅಂದ್ರೆ ಅವರು ನಿನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ. ಸೆಕೆಂಡ್ ಥಿಂಗ್, ಆ ಬೇಬಿ ನಿನ್ನ ನೋಡಿ ಎಕ್ಸೈಟ್ ಆದ್ಲು ಅಂದೆ. ಚಿಕ್ಕ ಮಕ್ಕಳಿಗೆ ಹೊಸಬ್ರನ್ನ ನೋಡಿದ್ರೆ ನ್ಯಾಚುರಲ್ ಆಗಿ ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ. ದಟ್ಟು ನೀನು ಟ್ರೆಂಡಿ ಆಗಿರ್ತೀಯ ಅಲ್ವಾ? ಸೊ ನಿನ್ನ ನೋಡ್ತಿದ್ದ ಹಾಗೇನೆ ಆ ಚಿಕ್ಕ ಹುಡುಗಿಗೆ ಸ್ವಲ್ಪ ಅಟೆನ್ಷನ್ ಬಂದಿರುತ್ತೆ. ಇನ್ನು ಥರ್ಡ್ ಥಿಂಗ್, ಹಾರ್ಟ್ ಡಿಸೀಸ್, ಪ್ಯಾರಲಿಸಿಸ್ ಬಂದಿರೋ ಪೇಷಂಟ್ಸ್ ಸಾವಿನ ಭಯದಿಂದ ಪ್ಯಾನಿಕ್ ಆಗ್ತಾರೆ. ಅವರನ್ನ ಯಾರೇ ನೋಡೋದಕ್ಕೆ ಹೋದ್ರೂ ಏನೋ ಒಂದು ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆ ಬೇಬಿ ಬಗ್ಗೆ, ಆ ವಯಸ್ಸಾದ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಬೇಡ, ಫರ್ಗೆಟ್ ದ್ಯಾಮ್. ಬಟ್ ಚಂದ್ರಿಕಾ ರಾಮಕೃಷ್ಣ ಏನು ಮುಚ್ಚಿಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊ. ನಿತ್ಯ, ಅವ್ರ ಮಗಳಿಗೂ ಜೈಗೂ ಮದುವೆ ಮಾಡಬೇಕು ಅಂತ ಅವರು ಮೊದಲಿಂದನೂ ಯೋಚನೆ ಮಾಡ್ತಿದ್ರು. ಆ ವಿಷಯ ಏನಾದರೂ ಆಗಿರಬಹುದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಇದೆಲ್ಲ ಅನಾವಶ್ಯಕ ನಿತ್ಯ. ಜೈನ ಹೇಗಾದರೂ ಒಪ್ಪಿಸಿ ನಿಮ್ಮಿಬ್ರಿಗೂ ನಾನು ಮದುವೆ ಮಾಡ್ತೀನಿ. ಮೊದಲಿನ ಹಾಗೆ ನೀನು ಮನೆಯಲ್ಲಿದ್ರೇ ಬೆಟರ್. ಎಲ್ಲ ನಾನು ನೋಡ್ಕೋತೀನಿ. ಥ್ಯಾಂಕ್ಸ್ ಮಾಮ್. ಆದ್ರೆ ಈ ಮಧ್ಯ ನಿನ್ ಕಾನ್ಸಂಟ್ರೇಷನ್ ಮಕ್ಳ ಕಡೆಗೆ ತಿರುಗ್ತಿದೆ ಅಲ್ವಾ? ನನ್ನ ಮರ್ತೋಗಿದ್ಯೇನೋ ಅಂತ ಅನ್ಕೊಂಡೆ. ಹೇಗೆ ಮರ್ತೋಗ್ತೀನಿ ನಿತ್ಯ? ನಾನು ಯಾರ ಬಗ್ಗೆ ಯೋಚನೆ ಮಾಡಿದ್ರು ಫಸ್ಟ್ ಪ್ರಯಾರಿಟಿ ನೀನೇ. ಹೆಚ್ಚಾಗಿ ಯೋಚನೆ ಮಾಡ್ತೇನೆ. ಬೇಗ ಊಟ ಮಾಡಿ ಮಲ್ಕೋ. ಓಕೆ, ಗುಡ್ ನೈಟ್ ನಿತ್ಯ. ನಿನ್ನಷ್ಟು ರಿಲ್ಯಾಕ್ಸ್ಡ್ ಆಗಿ ನಾನು ಇರೋಕ್ಕಾಗಲ್ಲ ಮಾಮ್. ಯೋಚನೆ ಮಾಡ್ದೇನೆ ನಿಜವಾಗ್ಲೂ ಇರೋಕ್ಕಾಗಲ್ಲ. ಚಂದ್ರಿಕಾ ರಾಮಕೃಷ್ಣ ಅವರು ನನ್ನ ಹತ್ರ ಏನು ಮುಚ್ಚಿಡ್ತಿದಾರೋ, ದಿವ್ಯಾ ನನ್ನ ನೋಡಿ ಯಾಕೆ ಎಕ್ಸೈಟ್ ಆದ್ಲೋ, ಆ ಓಲ್ಡ್ ಮ್ಯಾನ್ ನನ್ನ ಹತ್ರ ಏನು ಹೇಳಬೇಕು ಅನ್ಕೊಂಡ್ನೋ ಎಲ್ಲ ತಿಳ್ಕೊತೀನಿ. ಅಮ್ಮ ಹೇಳಮ್ಮ, ಬೆಳಗಾಯ್ತು. ಇಷ್ಟು ಬೆಳಗ್ಗೆನೆ ಎದ್ದಿದ್ಯಲ್ಲ, ಯಾಕಬ್ಬಿ? ದಿವ್ಯಾನ್ ಕರ್ಕೊಂಬರ್ಬೇಕಲ್ವಾ?
ನಾಣಿ ಅಂಕಲ್ ಕರ್ಕೊಂಡು ಬರ್ತಾರೆ ಬಿಡು. ಇಲ್ಲ ಅಮ್ಮ, ನಾನೇ ಹೋಗಿ ಕರ್ಕೊಂಬರ್ತೀನಿ. ತಂಗಿ ಆಗ ಮನೇಲಿ ಇರೋದು ನಂಗೆ ಇಷ್ಟ ಇಲ್ಲ. ನೀನು ಒಬ್ಬನೇ ಹೇಗೆ ಹೋಗ್ತೀಯಾ? ನನ್ನ ಮಾತು ಕೇಳು ಅಬ್ಬಿ. ನಂಗೆ ತಂಗಿನ ನೋಡ್ಬೇಕನ್ಸಿದೆ ಅಮ್ಮ. ಇಷ್ಟೊತ್ತು ಸುಮ್ಮನೆ ಇದ್ದೆ, ಇನ್ನು ಸ್ವಲ್ಪ ಹೊತ್ತು ಸುಮ್ಮನೆ ಇರೋಕ್ಕಾಗಲ್ವಾ? ನಂಗೆ ಕೈಲಿ ಆಗಲ್ಲಮ್ಮ. ತಂಗಿನ ನೋಡ್ದೆ ನಿಂಗಿರಕ್ಕಾಗತ್ತೇನೋ, ನಂಗಿರಕ್ಕಾಗಲ್ಲ. ಅಬ್ಬಿ, ನಾವೊಂದು ಜಾಗದಲ್ಲಿ ತಂಗಿ ಒಂದು ಜಾಗದಲ್ಲಿ ಇರಬಾರ್ದಮ್ಮ. ಮೂವರು ಒಟ್ಟಿಗೆ ಇರಬೇಕು. ನಿನ್ನ ನೋವು ನನಗೆ ಅರ್ಥ ಆಯ್ತು ಅಬ್ಬಿ. ಆದ್ರೆ ಹೀಗೆ ಅವಸರ ಪಡೋದು ಒಳ್ಳೇದಲ್ಲ. ಅವ್ರೇನು ಕೆಟ್ಟವ್ರಲ್ಲ. ನಿಮ್ ತಾತಂಗೆ ಪ್ಯಾರಾಲಿಸಿಸ್ ಬಂದ್ರೆ ಬಿಡ್ಲಿಲ್ಲ ಅಲ್ವಾ? ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರ್ಸಿದ್ರು. ದಿವ್ಯಾನ ಚೆನ್ನಾಗಿ ನೋಡ್ಕೋತಾರೆ. ಇದೆಲ್ಲ ಆಗಲ್ಲಮ್ಮ. ನಾನು ತಕ್ಷಣ ತಂಗಿನ ನೋಡ್ಬೇಕಷ್ಟೇ. ಎಷ್ಟೇ ಹೇಳಿದ್ರು ನಿನ್ ಹಠನ ಬಿಡಲ್ಲ ಅಲ್ವಾ? ನಾಣಿ ಅಂಕಲ್ ಎದ್ದಿದ್ದಾರೋ ಇಲ್ವೋ ಹೋಗಿ ನೋಡು. ತಕ್ಷಣ ತಂಗಿನ ಕರ್ಕೊಂಡು ಬರಕ್ ಹೇಳು. ಏನೋ ಹಂಗ್ ನೋಡ್ತಿದ್ಯಾ? ಅಲ್ಲುಚ್ತಾ ಮುಖ ಮೂತಿನ ಹಂಗ ಮುಂದಕ್ಕೆ ಮಾಡ್ಕೊಂಡು ಲುಕ್ ಕೊಡ್ತಾ ಇದೆಯಲ್ಲ. ಇಲ್ಲ ಏನಪ್ಪ, ಆರಾಮಾಗಿ ಬ್ರಷ್ ಟೂತ್ ಪೇಸ್ಟಲ್ಲಿ ಹಲ್ಲುಚ್ತೀನಿ. ನೀವು ಬೇವಿನ ಕಡಿ ಕೊಟ್ಟಿದ್ದೀರಾ. ಇವತ್ತೇನು ಹೊಸ್ದಾಗಿ ಕೊಟ್ಟಿದ್ದೀನೇನೋ? ಮೊದ್ಲಿಂದ ಇದೇ ಬ್ರಷ್ ತಾನೇ? ಅದನ್ನೇ ಹೇಳ್ತಿದ್ದೀನಿ. ನೀವು ಅಪ್ಡೇಟ್ ಆಗ್ದೇನೆ ನಿಮ್ಮ ಚಿಕ್ಕಂದಿನ ಅಭ್ಯಾಸನ ನಂಗೆ ಕಳಿಸಿದ್ದೀರಾ. ಲೈ, ಒಳ್ಳೆ ಅಭ್ಯಾಸಗಳಿಗೆ ಕಾಲದ ಜೊತೆ ಕೆಲಸ ಇಲ್ಲ ಕಣೋ. ಸರ್ವಕಾಲ ಸರ್ವ ಅಗತ್ಯಗಳಲ್ಲೂ ಶ್ರೇಷ್ಠವಾದುದು ಈ ಸದ್ಗುಣಗಳೇ. ತಗೋ, ಬಾಯ್ ತೊಳ್ಕೊ. ಮೀನಾಕ್ಷಿ, ಲೇ ಮೀನಾಕ್ಷಿ, ನಾವು ಹಲ್ಲುಜ್ಜಿದಾಗೋಯ್ತು. ಆ ಬೆಳಗಿನ ಪಾನೀಯನ ತಗೊಂಡ್ ಬಾ. ಬೆಳಗಿನ ಪಾನೀಯ ಅಂದ್ರೆ ಕಾಫಿ ಟೀ ಅನ್ಕೊಂಡೆ. ಕಷಾಯ. ಕೇಶವ, ತಗೋ. ನಾನೇ ಅಂಕಲ್. ಬೆಳಿಗ್ಗೆನೆ ಬಂದ ನನ್ನ ಪ್ರಾಣ ಹಿಂಡೋಕೆ.